ಹೊಳೆನರಸೀಪುರದಲ್ಲಿ ದೇವೇಗೌಡರು, ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಪ್ರಜ್ವಲ್ನ ಈ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸೋ ಮೂಲಕ ಕಣ್ಣೀರು ಹಾಕಿದ್ದಾರೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಎಲ್ಲೇ ಕುಟುಂಬ ರಾಜಕಾರಣದ ಕುರಿತಾಗಿ ಟೀಕಾ ಟಿಪ್ಪಣಿಗಳು ಕೂಡ ಬರ್ತಾ ಇದ್ರು, ಅದು ನನ್ನ ಮನಸ್ಸಿಗೆ ತುಂಬಾ ನೋವನ್ನ ತಂದಿದೆ. ನಾನು ಈ ತ್ಯಾಗಕ್ಕೆ ಸಿದ್ಧರಾಗಿರೋದೇ ಜನ ಅವನನ್ನ ಕೈ ಹಿಡಿತಾರೆ ಅನ್ನುವಂತಹ ಉದ್ದೇಶದಿಂದ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ಅಪ್ಪ ದೇವೇಗೌಡರು ಕಣ್ಣೀರ್ ಹಾಕ್ತಾ ಇದ್ದನ್ನ ಗಮನಿಸಿದಂತಹ ರೇವಣ್ಣ ಕೂಡ ಕಣ್ಣೀರ್ ಹಾಕ್ತಾರೆ. ಈ ಸಭೆಯಲ್ಲಿ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರ್ ಹಾಕಿದ್ದಾರೆ. ಗೌಡ್ರ ಕ್ಷೇತ್ರ ತ್ಯಾಗ ಕಂಡು ಎಲ್ಲರೂ ಕೂಡ ಕಣ್ಣೀರ್ ಹಾಕಿದ್ದಾರೆ. ಅದರ ಜೊತೆಗೆ ಶಾಸಕ ಬಾಲಕೃಷ್ಣ ಎಷ್ಟೊಂದು ಆಭಾವನೆ ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ದೇವೇಗೌಡ, ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಅಸೂಯೆ. ಎಷ್ಟು ನನ್ನ ಮೇಲೆ ಹೇಳ್ತಿರು, ದಯಮಾಡಿ ಆಮೇಲೆ ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನವರ ಮನದಾಳದಲ್ಲಿದೆ. ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನವರ ಮನದಾಳದಲ್ಲಿದೆ. ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದದೊಂದಿಗೆ, ಚೆನ್ನಕೇಶ್ವರ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ ಇವತ್ತು ಅವರ ಒಂದು ಮುಂದಾಲೋಚನೆ ಏನಿದೆ, ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನವರ ಮನದಾಳದಲ್ಲಿದೆ. ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ಹೊಳೆನರಸೀಪುರ ಕಣ್ಣೀರ ಹೊಳೆಗೆ ಸಾಕ್ಷಿಯಾಯಿತು. ಮೊಮ್ಮಗನನ್ನ ಅಭ್ಯರ್ಥಿಯಂತ ಘೋಷಣೆ ಮಾಡೋ ವೇಳೆ ದೇವೇಗೌಡರು ಕಣ್ಣೀರ್ ಹಾಕಿದ್ದಾರೆ. ಕುಟುಂಬದ ಮೇಲಿನ ಆಪಾದನೆಗಳಿಂದ ನೊಂದು ದೇವೇಗೌಡರು ವೇದಿಕೆಯಲ್ಲಿ ಕಣ್ಣೀರ್ ಹಾಕಿದ್ರು. ಯಾವ ಟಿವಿ ನೋಡಿದ್ರೂ ಕೂಡ ನಮ್ಮ ಮೇಲೆ ದ್ವೇಷ, ಯಾಕಿಷ್ಟು ಶಿಕ್ಷೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಅಪ್ಪ ದೇವೇಗೌಡರು ಕಣ್ಣೀರ್ ಹಾಕ್ತಿದ್ದನ್ನ ಗಮನಿಸಿದಂತಹ ಸಚಿವ ರೇವಣ್ಣ ಕೂಡ ಕಣ್ಣೀರ್ ಹಾಕಿದ್ದು, ಮೊಮ್ಮಗ ಪ್ರಜ್ವಲ್ ಕೈ ಹಿಡಿಯುವಂತೆ ಮೂಡಲ ಹಿಪ್ಪೆಯಲ್ಲಿ ದೇವೇಗೌಡರು ಕಣ್ಣೀರ್ ಹಾಕಿದ್ದಾರೆ. ಇವರನ್ನ ದೇವೇಗೌಡರು ಕಣ್ಣೀರ್ ಹಾಕಿದ್ದನ್ನ ಗಮನಿಸಿದಂತಹ ಅವರ ಸಂಬಂಧಿ ಶಾಸಕ ಬಾಲಕೃಷ್ಣ ಕೂಡ ವೇದಿಕೆಯಲ್ಲಿ ಕಣ್ಣೀರ್ ಹಾಕಿದ್ದಾರೆ. ನೂರಾರು ಕಾರ್ಯಕರ್ತರ ಬಳಿ ಗೌಡ್ರು ಕಂಬನಿ ಮಿಡಿಯುವ ಮೂಲಕ ಕುಟುಂಬವನ್ನ ನೀವು ಬೆಂಬಲಿಸಬೇಕು, ಮೊಮ್ಮಗ ಪ್ರಜ್ವಲ್ ಕೈ ಹಿಡಿಯುವಂತೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅವರ ತ್ಯಾಗವನ್ನ ಪರಿಗಣಿಸಿದಂತಹ ಕಾರ್ಯಕರ್ತರು ಅವರ ಜೊತೆಯಲ್ಲಿ ನಿಲ್ತಾರೆ, ಇಡೀ ಜನ ಜೊತೆಯಲ್ಲಿ ನಿಲ್ತಾರೆ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಗೋ ಮಧುಸೂದನ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ದೇವೇಗೌಡರ ಕುಟುಂಬದ ಕಣ್ಣೀರಿನ ಕುರಿತಾಗಿ ಏನು ಹೇಳ್ತೀರಿ? ಮೇ 23ನೇ ತಾರೀಕಿನ ದೃಶ್ಯ ಈಗಲೇ ಯಾಕೆ ಕಾಣಿಸ್ತಾ ಇದೆ ಅಂತ ನಂಗೆ ಆಶ್ಚರ್ಯ ಆಯ್ತು.
ಯಾಕೆ? ಮೇ 23ನೇ ತಾರೀಕು ಈ ಚುನಾವಣೆಯ ರಿಸಲ್ಟ್ ಬರುತ್ತಲ್ಲ, ಹೌದು, ಅವತ್ತು ಅಳ್ಬೇಕು ಅವರು. ಈಗಲೇ ಯಾಕೆ ಅಳ್ತಾ ಇದ್ದಾರೆ, ಇನ್ ಅಡ್ವಾನ್ಸ್ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ವ್ಯಂಗ್ಯಭರಿತ ಮಾತುಗಳು ಅನ್ಬೋದಾ ಇದನ್ನ? ಮೇಡಮ್, ಇದು ವ್ಯಂಗ್ಯ ಭರಿತ ಮಾತಲ್ಲ, ಇದು ಹಕೀಕತ್ತು. ಓಕೆ. ಎಷ್ಟು ದಿನ ಇವರ ಅಳೋದನ್ನ ನೋಡಿ 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 ಜನ ಮರಳಾಗ್ತಾರೆ ಅಂತ ಇವ್ರು ಅನ್ಕೋತಾರೆ. ಪ್ರತಿ ಚುನಾವಣೆಯಲ್ಲೂ ದೇವೇಗೌಡರು ಅಳೋದನ್ನ ಕಂಡಿದ್ದೇವೆ, ಕುಮಾರಸ್ವಾಮಿ ಅಳೋದನ್ನ ಕಂಡಿದ್ದೇವೆ, ರೇವಣ್ಣವರು ಅಳೋದನ್ನ ಕಂಡಿದ್ದೇವೆ. ಎಷ್ಟು ದಿನ ಅಂತ ಜನ ನೋಡ್ತಾರೆ ಮೇಡಮ್ ಇವ್ರು ಅಳೋದನ್ನ? ಅಂದ್ರೆ ಏನಾದ್ರೂ ಮಾಧ್ಯಮಗಳು ನ್ಯೂಸ್ ಮಾಡಿದ್ರೆ ಮಾಧ್ಯಮಗಳನ್ನೇ ದೂರೋದು, ಈ ಕಡೆಗೆ ನಾವು ದ್ವೇಷ ಮಾಡ್ತಿದ್ದೀವಿ ಅಂತ ಹೇಳೋದು, ಇದೆಷ್ಟು ಸರಿ ಅಂತ ಅನ್ಸುತ್ತೆ ನಮ್ಗಳಿಗೆ? ಮೇಡಮ್, ನಾನು ಹೇಳೋದಲ್ಲ, ಇವ್ರದ್ದು ಟ್ಯಾಕ್ಟಿಕ್ಸೇ ಇದು. ಇವ್ರ ಟ್ಯಾಕ್ಟಿಕ್ಸ್ ಇದು. ಅಂದ್ರೆ ಕಣ್ಣೀರ್ ಹಾಕಿದ್ರೆ ಜನ ಕೈ ಹಿಡಿತಾರೆ. ಯಾರು ಟೀಕೆ ಮಾಡಬಾರ್ದು, ಯಾರು ಟೀಕೆ ಮಾಡಬಾರ್ದು ಇವ್ರನ್ನ. ಇವರ ಇಡೀ ಪರಿವಾರ ಟೀಕಾತೀತರು ಇವರು. ಯಾರು ಇವ್ರನ್ನ ಯಾವ ಕಾರಣಕ್ಕೂ ಟೀಕೆ ಮಾಡಬಾರ್ದು. ಅಲ್ಲ, ಅಷ್ಟು ಭಾರವಾದ ಮನ್ಸಿನಿಂದ ತ್ಯಾಗ ಮಾಡೋದು ಯಾಕೆ ಬೇಕಿತ್ತು ಮೇಡಮ್? ತ್ಯಾಗ ಎಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇರೋದು. ದೇವೇಗೌಡರು ತ್ಯಾಗ ಅಲ್ವಾ ಮತ್ತೆ ಮೊಮ್ಮಗನ್ಗೋಸ್ಕರ? ಅಲ್ಲ, ನಾನು ಹೇಳ್ತಾ ಇರೋದು, ಒಬ್ಬ ಅಪ್ಪ ಮಗನಿಗೆ ದುಡ್ಡು ಕೊಟ್ರೆ ತ್ಯಾಗ ಅಂತಾರ ಅದಕ್ಕೆ? ಮೊಮ್ಮಗನಿಗೆ ಏನೋ ಗಿಫ್ಟ್ ಕೊಟ್ರೆ ತ್ಯಾಗ ಅಂತಾರ ಅದಕ್ಕೆ? ಸೊ ಇದನ್ನ ಗಿಫ್ಟ್ ಅಂತ ಭಾವಿಸ್ತೀರಿ ಮೇಡಮ್? ಇದಕ್ಕೆ ಮೇಡಮ್, ನಾವು ಸರ್ಕಾರದ ಲೆಕ್ಕದಲ್ಲಿ ಈ ಅಪ್ಪನಿಂದ ಮಗನಿಗೆ ಕೊಟ್ರೆ, ತಾತನಿಂದ ಮೊಮ್ಮಗನಿಗೆ ಕೊಟ್ರೆ ಆ ಗಿಫ್ಟ್ಗೆ ಟ್ಯಾಕ್ಸೇ ಇಲ್ಲ ಮೇಡಮ್. ಅದೇ ಈಗ ದೇವೇಗೌಡರ ಫ್ಯಾಮಿಲಿಗೆ ಈ ಕಣ್ಣೀರ್ ಹಾಕೋದು ವೀಕ್ನೆಸ್ ಅಸ್ತ್ರನಾ ಸರ್? ಮೇಡಮ್, ಅದು ಪರಂಪರೆ. ಅದು ಓಕೆ, ಅದು ಪರಂಪರೆ. ಅದು ಈ ರೀತಿ ಹತ್ಕೊಂಡೇ ದೇವೇಗೌಡರು ಗೆದ್ಕೊಂಡ್ ಬಂದ್ರು. ಪರಂಪರೆ ಸರಿ, ಆದ್ರೆ ಇದನ್ನ ಜನ ಯಾವ ತರ ನೋಡ್ತಾರೆ? ಇದು ಅವರ ಅಸ್ತ್ರ ಅಂತಲೋ ಅಥವಾ ಅವರ ವೀಕ್ನೆಸ್ ಅಂತಲೋ ಹೇಗ್ ನೋಡ್ತಾರೆ ಮೇಡಮ್? ಅದು ಅವ್ರಿಗೆ ಅಸ್ತ್ರ ಮೇಡಮ್. ಅದು ಅವರ ಎಲ್ಲಿಯ ತನಕ ಜನ ಇವ್ರು ಅಳೋದನ್ನ ನೋಡಿ ಓಟ್ ಹಾಕೋದನ್ನ ಮಾಡ್ತಾರೆ, ಅಲ್ಲಿ ತನಕ ಇವ್ರು ಅಳ್ತಾ ಇರ್ತಾರೆ. ಗೊತ್ತು ಇವ್ರಿಗೆ ನಾವು 10 ಜನ ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಅನ್ಸುತ್ತಾ? ಜನ ಬರೀ ಅಳೋದನ್ನ ನೋಡೇ ಓಟ್ ಹಾಕ್ತಾರೆ ಅಂತ? ಹಂಗಾಗಿದ್ರೆ ಎಲ್ಲಾ ಪಕ್ಷಗಳು ಇದನ್ನೇ ಮಾಡ್ತಾ ಇದ್ವು. ಹಾಕ್ತಾ ಇದಾರಲ್ಲ ಮೇಡಮ್ ಜನ. ಓಕೆ, ಸೊ ಅದು ವರ್ಕ್ ಆಗ್ತಾ ಇದೆ, ಅದಕ್ಕೆ ಅವ್ರು ಬಳಸ್ಕೊಳ್ತಾ ಇದಾರೆ ಅಂತ. ಆದ್ರೆ ನನಗ ಆಶ್ಚರ್ಯ ಆಗಿದ್ದೇನಂತ ಅಂದ್ರೆ, ಸಾಮಾನ್ಯ ದೇವೇಗೌಡರು ಇನ್ ಚುನಾವಣೆಗೆ 3-4 ದಿವಸ ಇದೆ ಅನ್ಬೇಕಾದ್ರೆ ಹೇಳ್ತಾರೆ. ಓಕೆ, ಕುಮಾರಸ್ವಾಮಿ ಅವರಷ್ಟೇ ನೀವು ಕಂಡಿದ್ರಿ, ಕಳೆದ ಬಾರಿ ಚುನಾವಣೆಯಲ್ಲಿ ಅವರ ಕ್ಯಾಂಪೈನ್ ಹಿಂದಿನ ದಿವಸ ಹತ್ರ ಅವರು. ಹೌದು, ಆರೋಗ್ಯದ ವಿಷಯ ಆದ್ರೆ ಈಗ ಪ್ರಾರಂಭನೇ ಹೇಳಕ್ ಶುರು ಮಾಡ್ಬಿಟ್ಟಿದಾರಲ್ಲ ಅಂತ ಗಾಬರಿ ಅದೇ ಅಷ್ಟೇ ನಾನು. ಓಕೆ, ಅಂದ್ರೆ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡೋ ಸಂದರ್ಭದಲ್ಲಿ ಅಲ್ಲಷ್ಟು ಪರ ವಿರೋಧದ ಚರ್ಚೆಗಳು ಎದ್ದಿದೆಯಲ್ಲ, ಆ ಭಾವನಾತ್ಮಕ ಮಾತುಗಳಿರಬಹುದಲ್ವಾ ಇದು? ಮೇಡಮ್, ಇವ್ರಿಗೆ ಯಾವ್ದಾರ ಬೇರೆ ಜನರ ಭಾವನೆ ಬಗ್ಗೆ, ಯಾವ್ದಾರ ಬೇರೆ ಜನರ ದುಃಖದ ಬಗ್ಗೆ ಯಾವ ತರ ಕಾಳಜಿ ಇದೆಯಾ ಮೇಡಮ್? ಓಕೆ, ಸೊ ಅಂದ್ರೆ ಯಾರ ಬಗ್ಗೆಯೂ ಕಾಳಜಿ ಇಲ್ಲದೆ ಇದ್ದಿದ್ರೆ ಹೊಳೆನರಸೀಪುರ ಜನ ಇಲ್ಲಿಯವರೆಗೂ ದೇವೇಗೌಡರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.